ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಇದು UAEನ ದುಬೈನ ಸತೀಶ್ ಶೆಣೈ ಅನ್ನುವವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ. 15ನೇ ಫೆಬ್ರವರಿ 2024ರ ಒಂದು ಗುರುವಾರ ಬೆಳಗ್ಗೆ ನಾನು ಎದ್ದಾಗ ಏನೋ ಮೂಲಭೂತವಾಗಿ ನನ್ನಲ್ಲಿ ಬದಲಾವಣೆಯಾಗಿದೆ ಎಂದೆನಿಸಿತು. ನನ್ನಲ್ಲಿ ಮತ್ತು ನನ್ನ ಸುತ್ತಲೂ ಎಲ್ಲವೂ ವಿಭಿನ್ನವಾಗಿ ಸಂಭವಿಸುತ್ತಿದೆ ಎಂಬುದನ್ನು ಗಮನಿಸಲು ನನಗೆ ಕೆಲವು ದಿನಗಳು ಬೇಕಾದವು. ಇದನ್ನು ಬರೆಯಲು ಕುಳಿತುಕೊಳ್ಳುವ ಮೊದಲು ಏನಾಗುತ್ತಿದೆಯೋ ಅದು ಶಾಶ್ವತವಾದುದು ಎಂದು ನನಗೆ ನಾನೇ ಖಚಿತಪಡಿಸಿಕೊಳ್ಳಲು ಹೀಗೆ ನಾನು ಸುಮಾರು 1 ವಾರಗಳಿಂದ ಕಾಯುತ್ತಿದ್ದೆ. ಈಗ ಸದಾಕಾಲ ನಾನು ಅನುಭವಿಸುತ್ತಿರುವ ಬದಲಾವಣೆಗಳಲ್ಲಿ ಕೆಲವು ಹೀಗಿವೆ. ಮನಸ್ಸು ಇನ್ನೂ ಸಕ್ರಿಯವಾಗಿದೆ, ಆದರೆ ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ. ಈ ಮೊದಲು ಆಲೋಚನೆ, ಯೋಜನೆ, ವಿಶ್ಲೇಷಣೆ ಮತ್ತು ನಿರ್ಧಾರಗಳಿರುತ್ತಿದ್ದವು. ಆದರೆ ಈಗ ಇರುವುದೆಲ್ಲ ಕೇವಲ ಕ್ರಿಯೆ ಮಾತ್ರ. ದೇಹವು ತಾನು ಏನು ಮಾಡಬೇಕೋ ಅದನ್ನು ಮನಸ್ಸನ್ನು ಉಲ್ಲೇಖಿಸದೆ ಮಾಡುತ್ತಿದೆ. ಉದಾಹರಣೆಗೆ, ನಾನು ಈ ಅನುಭವವನ್ನು ನಾನೇ ಕುಳಿತು ಯಾವಾಗ ಇದನ್ನು ಮಾಡಬೇಕು ಮತ್ತು ಹೇಗೆ ಇದನ್ನು ಮಾಡಬೇಕು ಎಂದು ನನ್ನ ಮನಸ್ಸಿನ ನಿರ್ಧಾರವಿಲ್ಲದೆ ಮಾಡುತ್ತಿರುವುದನ್ನು ನಾನು ಈಗ ಕಂಡುಕೊಂಡೆ. ನಾನು ಈಗ ಎಲ್ಲವೂ ಹೇಗೆ ಸ್ವಯಂಚಾಲಿತವಾಗಿ ಸಂಭವಿಸುತ್ತಿರುವುದನ್ನು ಅನುಭವಿಸುತ್ತಿದ್ದೇನೆ. ಈಗ ಅಭದ್ರತೆ, ಆತಂಕ ಅಥವಾ ಚಿಂತೆ ಇಲ್ಲ. ಈಗ ಅವುಗಳ ಜೊತೆಗೂ ಸಂಪರ್ಕ ಹೊಂದಲು ನನಗೆ ಸಾಧ್ಯವಾಗುತ್ತಿಲ್ಲ. ನಾನು ಬಹಳ ಮಟ್ಟಿಗೆ ಮುಂದೂಡುವುದನ್ನು ನಿಲ್ಲಿಸಿದ್ದೇನೆ. ಯಾವುದೂ ಈಗ ನನ್ನ ನಿಯಂತ್ರಣದಲ್ಲಿಲ್ಲ. ನಿಯಂತ್ರಕನೂ ಇಲ್ಲ ಎಂಬಂತೆ ತೋರುತ್ತಿದೆ. ಎಲ್ಲವೂ ಸುಗಮವಾಗಿ ಮತ್ತು ಸಮರ್ಥವಾಗಿ ಸಂಭವಿಸುತ್ತಿವೆ. ನಾನು ಅಷ್ಟೇ ಸಮಯದಲ್ಲಿ 2ರಿಂದ 3 ಪಟ್ಟು ಹೆಚ್ಚು ಕೆಲಸ ಮಾಡಬಲ್ಲೆ. ನಾನು ಏನನ್ನೂ ಮಾಡದೇ ಇರುವಾಗ ಅಲ್ಲಿ ಕೇವಲ ಸ್ತಬ್ಧತೆ ಇರುತ್ತದೆ ಮತ್ತು ನನ್ನ ಅರಿವಿಗೆ ಬರುವುದು ನನ್ನ ಶ್ವಾಸ ಮಾತ್ರ. ನಾನು ನಿಷ್ಪಕ್ಷಪಾತಿಯಾಗಿದ್ದೇನೆ, ಬಂಧವೂ ಇಲ್ಲ ಅಥವಾ ನಿರ್ಲಿಪ್ತತೆಯೂ ಇಲ್ಲ, ಹಾಗೂ ಎಲ್ಲವೂ ನನ್ನಲ್ಲಿ ಅಥವಾ ಇತರರಲ್ಲಿ ಯಾವುದೇ ಬದಲಾವಣೆಯ ಅವಶ್ಯಕತೆ ಇಲ್ಲದೆ ಅದು ಇರುವಂತೆಯೇ ಪರಿಪೂರ್ಣವಾಗಿದೆ. ಪ್ರಾಣಶಕ್ತಿಯ ಮಟ್ಟವು 15ನೇ ಫೆಬ್ರವರಿಯಿಂದ ಮತ್ತಷ್ಟು ಹೆಚ್ಚಾಗಿದೆ. ಸೋಮಾರಿತನ ಅಥವಾ ಆಯಾಸವಿಲ್ಲ. ಇರುವುದೆಲ್ಲ ಯೋಚನಾರಹಿತ ಕ್ರಿಯೆ ಮಾತ್ರ. ನನ್ನ ಆಹಾರ ಪದ್ಧತಿಗಳು ಬದಲಾಗಿವೆ. ನನಗೆ ಒಂದು ಅನಾವಶ್ಯಕ ರಾಜಕೀಯ ಚಾನೆಲ್ ಒಂದಿಗೆ ಸಾಮಾಜಿಕ ಜಾಲತಾಣದ ಗೀಳಿತ್ತು. ಇದು ನನ್ನ ಉದ್ದೇಶ ಅಥವಾ ಪ್ರಯತ್ನವಿಲ್ಲದೆ ಸಂಪೂರ್ಣವಾಗಿ ನಿಂತು ಹೋಗಿದೆ. ನಾನು ಬಹುಬೇಗನೆ ಏಳುತ್ತೇನೆ ಮತ್ತು ಅಂದಿನ ನನ್ನ ಕಾರ್ಯಗಳ ಬಗ್ಗೆ ಸಂಪೂರ್ಣವಾದ ಸ್ಪಷ್ಟತೆ ಮತ್ತು ಪರಿಪೂರ್ಣ ಪ್ರಾಣಶಕ್ತಿಯಿಂದ ಕೂಡಿರುತ್ತೇನೆ. ಜೀವನವೆಂಬ ಈ ಪ್ರಕ್ರಿಯೆಗಾಗಿ ಬಹಳವಾಗಿ ಪ್ರವಹಿಸುತ್ತಿರುವ ಕೃತಜ್ಞತೆಯೂ ನಿಜಕ್ಕೂ ತುಂಬ ಸುಂದರವಾದ ಅನುಭವವಾಗಿದೆ. ಶ್ರೀ ಪರಂಜ್ಯೋತಿ ಕಲ್ಕಿ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನನಗೆ ನಿಜಕ್ಕೂ ಏನಾಯಿತೆಂದು ಗೊತ್ತಿಲ್ಲ, ಆದರೆ ಇದು ನಿಮ್ಮ ಅನುಗ್ರಹವಿಲ್ಲದೆ ಸಂಭವಿಸುತ್ತಿರಲಿಲ್ಲ ಎಂದು ಮಾತ್ರ ನನಗೆ ಗೊತ್ತು. ಈ ಮಹತ್ತರವಾದ ಬದಲಾವಣೆಗೆ ಕಾರಣವಾದ ಡೀಪನಿಂಗ್ ಪ್ರಕ್ರಿಯೆಗಳು ಎಂದು ನನಗೆ ಅನಿಸುತ್ತಿದೆ. ಅದಕ್ಕಾಗಿ ಪ್ರೀತಿಯ ದಾಸಾಜಿ, ನಿಮಗೆ ಧನ್ಯವಾದಗಳು.